ಜೈಲರು ನೀವು ನೋಡ್ಲೇಬೇಕು ಅಂತ ರೂಲರು ನನಗಾಗಿದೆ 18 ಏಜು ಈ ಮೂವಿ ವಾಟ್ ಅ ಮೆಸೇಜು ದಯವಿಟ್ಟು ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊಂತ ಇದ್ದೀನಿ. ದಯವಿಟ್ಟು ಈ ಸಿನಿಮಾನ ಎಲ್ಲ ಹುಡುಗಿರು ನೋಡ್ಲೇಬೇಕು. ಸಿಟಿ ಹುಡುಗಿರು ನೋಡ್ತೀರಾ ಪರವಾಗಿಲ್ಲ, ಹಳ್ಳಿ ಹುಡುಗರು ನೋಡ್ಲೇಬೇಕು. ಯಾಕಂದ್ರೆ ಯಾವ ತರ ಊರಿಂದ ಏನೋ ಪಾಪ ಅಪ್ಪ ಅಮ್ಮ ಬಂದು ಇಲ್ಲೇನೋ ಕೆಲಸ ಮಾಡ್ಕೊಂಡು ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ನಮ್ಮಂತ ಸಿಟಿ ಹುಡುಗರು ಬಂದು ಅವ್ರನ್ನ ಲವ್ ಮಾಡೋದು ಅದೆಲ್ಲ ಮಾಡೋದು, ಅವ್ರನ್ನ ಯೂಸ್ ಮಾಡ್ಕೊಳ್ಳೋದು ಅದೆಲ್ಲ ದೊಡ್ಡ ತಪ್ಪು. ಫಸ್ಟ್ ಹಳ್ಳಿ ಹುಡುಗರು ಹೆಂಗಿರ್ಬೇಕು ಸಿಟಿ ಹುಡುಗರ ಜೊತೆ ಅನ್ನೋ ಕಲಿಯೋ ಫಿಲಮ್ ದಯವಿಟ್ಟು ಬಂದು ಎಲ್ಲ ನೋಡ್ಬೇಕು ಅಷ್ಟೇ ಕೇಳ್ಕೊಳೋದು. ಥ್ಯಾಂಕ್ ಯು. ಫಿಲಮ್ ಸೂಪರ್ ಇದೆ, ಜಾತಿ ಬಗ್ಗೆ ಇಲ್ಲ, ಒಳ್ಳೆ ಫಿಲಮ್ ಸೂಪರ್. ಸಿನಿಮಾದಲ್ಲಿ ಏನ್ ಸಂದೇಶ ಇದೆ? ಅದೇ ಮಾಮೂಲಿ ಜಾತಿ ಬಗ್ಗೆ ಮೆಸೇಜ್ ಇದೆ ಸರ್. ಅದೇ ಸಂವಿಧಾನ ದೊಡ್ಡದು ಎಲ್ಲದಕ್ಕಿಂತ, ಜಾತಿ ಧರ್ಮ ಎಲ್ಲ ಬಿಟ್ಟು ಸಂವಿಧಾನವನ್ನು ಫೋಕಸ್ ಮಾಡಿ ಅಂತ ಹೇಳಿದ್ದಾರೆ. ಚೆನ್ನಾಗಿದೆ ಕತೆ ಚೆನ್ನಾಗಿದೆ ಸರ್. ಅದೇ ಸಂವಿಧಾನದ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ. ಸಂವಿಧಾನ ಒಂದು ಪವರ್ಫುಲ್ ಟೂಲ್ ಅಂತ ಹೇಳಿದ್ದಾರೆ. ಸೊ ಇಷ್ಟ ಆಯ್ತು ಸರ್. ಆದ್ರೂ ಕೂಡ ಈ ವ್ಯವಸ್ಥೆ ಇನ್ನೂ ಅಳಿಸೋದಕ್ಕೆ ಸಂವಿಧಾನ ಇದ್ರೂ ಕೂಡ ನಮ್ಮಲ್ಲಿರುವಂತ ಅಜ್ಞಾನನ ಅಥವಾ ಒಂದು ದರ್ಪ ದೌರ್ಜನ್ಯವೇ ಮುಖ್ಯ ಆಗ್ತದೆ. ನಮ್ಮಲ್ಲಿರುವಂತ ಅಜ್ಞಾನ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಜಾತಿ ಧರ್ಮ ಎಲ್ಲ ಒಂದೇ. ಅದು ಹಿಂದೂ ಧರ್ಮ ಆಗಿರ್ಬೋದು, ಮುಸಲ್ಮಾನ್ ಧರ್ಮ ಆಗಿರ್ಬೋದು, ಪ್ರತಿಯೊಬ್ಬರೂ ಒಟ್ಟಿಗೆ ಇದ್ದು ಎಲ್ಲ ಥರದನ್ನು ನೋಡ್ಕೊಂಡು ಎಲ್ಲ ಒಟ್ಟಿಗೆ ಇರಬೇಕು ಅಂತ ಹೇಳ್ಕೊಡ್ತೀನಿ. ಆದ್ರೆ ಈ ತಾರತಮ್ಯ ಅನ್ನೋದನ್ನ ತೆಗಿಬೇಕು. ಮೊದಲು ಹಿಂದೂ ಧರ್ಮ ಅಂದ್ರೆ ಒಂದೇ, ಮುಸಲ್ಮಾನ ಧರ್ಮ ಅಂದ್ರೆ ಒಂದೇ, ಎಲ್ಲ ಮಾನವ ಧರ್ಮನೂ ಒಂದೇ. ಸರ್, ಈ ತಾರತಮ್ಯ ಹೋಗ್ಬೇಕು ಅಂತಂದ್ರೆ ಅದು ಅಜ್ಞಾನವಂತರಿಂದ ಹೋಗ್ಬೇಕಾ ಅಥವಾ ವಿದ್ಯೆ ಕಲ್ತಿರೋರಿಂದಾನೇ ಹೋಗ್ಬೇಕು. ಅಂದ್ರೆ ಅವರಿಂದನೇ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾರೆ. ಹೌದೌದು. ಅಂತವ್ರಿಗೆ ಏನ್ ಬದಲಾವ, ಏನ್ ಸಂದೇಶ ಅಂತಂದ್ರೆ ಅದೇ ಈ ತರ ಅಂತರ್ಜಾತಿ ವಿವಾಹದ ಬಗ್ಗೆ ಜಾಸ್ತಿ ಇದು ಮಾಡ್ಬೇಕು. ಆಮೇಲೆ ಎಲ್ಲರೂ ಒಟ್ಟಿಗೆ ಇರಬೇಕು. ಆದ್ರೆ ಕೀಳು ಮೇಳು ಅನ್ನೋದನ್ನ ನೋಡದೆ ಎಲ್ಲರೂ ಒಟ್ಟಿಗೆ ಇದ್ದು ಜೀವನ ಸಾಗಿಸ್ಬೇಕು. ಈ ಸಿನಿಮಾದಲ್ಲಿ ಏನ್ ಸಂದೇಶ ಕೊಟ್ಟಿದ್ದಾರೆ ಸರ್? ಫೈನಲಿ ಅದೇ ಸಂದೇಶ ಕೊಟ್ಟಿರೋದು. ಅಂತರ್ಜಾತಿ ಬಸವನ ಹೇಳ್ದಂಗೆ ಅಂತರ್ಜಾತಿ ವಿವಾಹ ಮಾಡಿ ಈ ಜಾತಿ ಮೇಲು ಕೀಳು ಅನ್ನೋದನ್ನ ಬಿಟ್ಟು ಎಲ್ಲರೂ ಒಟ್ಟಿಗೆ ಇರಿ ಅಂತ ಹೇಳಿದ್ದಾರೆ. ಸರ್, ಈ ಸಿನಿಮಾವನ್ನ ಆಡಿಯನ್ಸ್ಗೆ ನೋಡೋದಕ್ಕೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ? ಅದೇ ಸರ್, ಇದೆ ಸಂವಿಧಾನ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಕಾನೂನು ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಸಿನಿಮಾ ಎಲ್ಲ ನೋಡುವಂತ ಸಿನಿಮಾ. ಎಲ್ಲ ನೋಡುವಂತ ಸಿನಿಮಾ. ಏನ್ ಇಷ್ಟ ಆಯ್ತು ಮೂವಿ ನಿಮ್ಗೆ? ಜೈ ಭೀಮ್ ಇಷ್ಟ ಆಯ್ತು. ಡಾಕ್ಟರ್ ಅಂಬೇಡ್ಕರ್ಗೆ ಅವರಿಗೆ ಬೆಲೆ ಕೊಡಬೇಕು ಸರ್. ಒಂದು ಹೆಣ್ಣು ಮಗಳಿಗೆ ಬೆಲೆ ಕೊಡ್ತಾರೆ. ಏನು ಇದಾಗುತ್ತೆ, ಬಡವರು ಹೆಣ್ಮಕ್ಳು ಬಂದು ಹೆಂಗೆ ಚೆನ್ನಾಗಿ ರಿವ್ಯೂ ಮಾಡಬೇಕು ಆ ರೀತಿ ಚೆನ್ನಾಗಿ ಒಂದು ರಿವ್ಯೂ ಮಾಡೋರು. ತುಂಬ ಚೆನ್ನಾಗಿದೆ, ಎಲ್ಲ ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯ್ತು? ಇಷ್ಟ ಆಯ್ತು, ಭಾರಿ ಇಷ್ಟ. ಮತ್ತು ನಮ್ಮಲ್ಲಿ ಶೋಷಣೆ ಆಗಿರೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮೇಯ್ನಾಗಿ ಹೆಣ್ಮಕ್ಳು ನೋಡಬೇಕು ಮೇಡಮ್. ಯಾಕಂದರೆ ಈಗಿನ ಜನ್ರೇಷನ್ ಎಲ್ಲ ಲವ್ಗೆ ಈ ಥರ ಅಡಿಕ್ಟ್ ಆಗಿ ಈ ಥರ ಆಗ್ತಾ ಇದೆ. ಹೆಣ್ಮಕ್ಳು ನೋಡಿದ್ರೆ ಒಳ್ಳೆ ಚಿತ್ರ. ಸಂದೇಶ ತುಂಬ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಎಲ್ಲ ಜನತೆಗೆ. ಹೆಣ್ಮಕ್ಳು ನೋಡ್ಬೇಕಾಗಿರೋದು ಪಕ್ಕ ಈ ಮೂವಿ. ತುಂಬಾ ಓಡುತ್ತೆ, ಚೆನ್ನಾಗಿದೆ, ತುಂಬಾ ಮೂವಿ ಚೆನ್ನಾಗಿದೆ. ಜೈ ಭೀಮ್. ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಹಳ್ಳಿಲಿರುವಂತ ಹೆಣ್ಮಕ್ಳು ಸಿಟಿಗೆ ಓದಕ್ ಬಂದಾಗ ಯಾವ ರೀತಿ ಮೋಸ ಹೋಗ್ತಾರೋ ಅದನ್ನ ಈ ಮೂವಿಲಿ ಕ್ಲಿಯರ್ ಆಗಿ ತೋರಿಸಿದ್ದಾರೆ. ಸೊ ಯಾರು ಹೆಣ್ಮಕ್ಳು ಸಿಟಿಗೆ ಬಂದ್ಬಿಟ್ಟು ಯಾರ್ಯಾರನ್ನೋ ನಂಬ್ಕೊಂಡ್ಬಿಟ್ಟು ನಿಮ್ ಜೀವನ ಹಾಳು ಮಾಡ್ಕೋಬೇಡಿ. ನಿಮ್ಮನ್ನ ನಂಬ್ಕೊಂಡು ನಿಮ್ ತಂದೆ ತಾಯಿ ಊರಲ್ಲಿ ಕಷ್ಟಪಟ್ಟು ದುಡ್ಬಿಟ್ಟು ನಿಮ್ಮನ್ನ ಓದಕ್ಕೆ ಕೆಲ್ಸಕ್ಕೆ ಅಂತ ಕಳ್ಸಿರ್ತಾರೆ. ಸೊ ಅವ್ರ ಮರ್ಯಾದೆ ತೆಗೆಯುವಂತ ಕೆಲಸ ಮಾಡಕ್ ಹೋಗ್ಬೇಡಿ. ಹಳೆ ಕಾಲದಲ್ಲಿ ಯಾವ ರೀತಿ ಸಂಪ್ರದಾಯ ಇತ್ತು ಅದನ್ನ ಈ ಮೂವಿಲಿ ಎಲ್ಲಾನು ಕ್ಲಿಯರ್ ಕಟ್ ಆಗಿ ತೋರಿಸಿದ್ದಾರೆ. ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಯಾಕೆ ಹೆಣ್ಮಕ್ಳು ನೋಡ್ಬೇಕು ಅಂದ್ರೆ ಮೂವಿಲಿ ಹೆಣ್ಮಕ್ಳು ಯಾವ ರೀತಿ ಮೋಸ ಹೋಗ್ತಾರೋ, ಮೋಸ ಹೋದ್ಮೇಲೆ ಒಂದ್ ಹುಡ್ಗಿ ನನಗ್ ಮೋಸ ಆಯ್ತಂತ ಸುಮ್ನೆ ಕೂರಲ್ಲ. ಅವಳೆಲ್ಲ ಕಷ್ಟ ಪಟ್ಬಿಟ್ಟು ಯಾರ್ದು ಅವ್ರಿಗೆ ಗೊತ್ತಿರುವಂತ ಸಹಾಯದಿಂದ ದೊಡ್ಡದಾಗಿ ಬೆಳಿತಾಳೆ. ಅವಳು ಮೂವಿಲಿ ತುಂಬಾ ಅಚೀವ್ಮೆಂಟ್ ಮಾಡ್ತಾಳೆ. ಸೊ ಅದಕ್ಕಾಗಿ ಎಲ್ಲಾ ಹೆಣ್ಮಕ್ಳು ಬಂದ್ಬಿಟ್ಟು ಮೂವಿನ ನೋಡ್ಬೇಕು. ಅದೊಂದು ನಿಜ ಜೀವನ ಸ್ಟೋರಿ ರೀತಿ ಆಯ್ತು. ಮುಂದಿನ ಪೀಳಿಗೆ ಅದು ಕಲಿಬೇಕು ಜನ. ಆ ರೀತಿ ಒಂದು ಸಿನಿಮಾ ಮಾಡವ್ರೆ, ಚೆನ್ನಾಗೈತೆ. ಒಂದು ಮುಂದಕ್ಕೆ ಒಂದು ಅರ್ಥ ಸಿಚುವೇಶನ್ ಹಿಂಗಾಯ್ತು, ಹಿಂಗ ಬಡವ್ರ ಹುಡುಗಿ ಹೋಗಿ ಶ್ರೀಮಂತರಿಗೆ ಪ್ರೀತಿ ಮಾಡಿದ್ರ ಅನ್ಭೋಗ ಆಗೈದು ಅಂತ ಪಿಕ್ಚರ್ ಸ್ಟೋರಿ ಕೊಟ್ಟವ್ರೆ, ಚೆನ್ನಾಗೈತೆ. ಹೆಣ್ಣು ತುಳಿಯಕ್ಕೂ ರೆಡಿ, ಹೆಣ್ಣು ಮೇಲೆ ಇದು ಮಾಡಕ್ಕೂ ರೆಡಿ. ಹಾಗಾಗಿ ಹೆಣ್ಣನ್ನ ನಾವು ಚೆನ್ನಾಗಿ ಬೆಳೆಸ್ಕೊಂಡು ಹೋದ್ರೆ ನಾವೆಲ್ಲರೂ ಸಹ ಖುಷಿಯಾಗಿರ್ತೀವಿ.
ಸೊ ಹಾಗಾಗಿ ಇನ್ನೂ ಓದ್ಬೇಕು ಸರ್. ಎಷ್ಟು ಮೇಲೆ ನಮ್ಮ ಎಜುಕೇಶನ್ ಅದೆಲ್ಲ ಇತ್ತು ಅಂದ್ರೆ ನಾವು ಯಾರಿಗೂ ನಾವು ಇದಾಗಿಲ್ಲ ಅಂತ. ಓಕೆ, ಥ್ಯಾಂಕ್ ಯು ಮೇಡಮ್. ಹೇಳಿ. ತುಂಬಾ ಒಳ್ಳೆ ಮೆಸೇಜ್ ಇರೋ ಮೂವಿ ಸರ್. ಇವಾಗ ಹೇಗೆ ಕ್ಯಾಸ್ಟಿಸಮ್ ಆಗಲಿ ಬೇರೆ ಬೇರೆ ತರ ಆಗಲಿ ಡಿಫ್ರೆನ್ಶಿಯೇಟ್ ಮಾಡ್ತಾರೋ ಅದನ್ನ ಮಾಡಬಾರ್ದು. ಇವಾಗ ಎಲ್ಲರೂ ಒಂದೇ ಈಕ್ವಲ್ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಹೆಣ್ಮಕ್ಳು ಅಷ್ಟೇ, ಒಬ್ಬರನ್ನ ಲವ್ ಮಾಡುವಾಗಲಿ ಒಬ್ಬರ ಜೊತೆ ಒಳ್ಳೆ ಫ್ರೆಂಡ್ಲಿಯಾಗಿ ಮೂವ್ ಮಾಡುವಾಗಲಿ ಹೇಗಿರ್ಬೇಕು ಅವ್ರ ಲಿಮಿಟ್ಸ್ ಅಲ್ಲಿ ಅನ್ನೋದೆಲ್ಲ ನೀಟಾಗಿ ತೋರಿಸ್ಕೊಟ್ಟಿದ್ದಾರೆ. ಹೆಣ್ಮಕ್ಳಿಗೆ ಈಗಿನ ಜನರೇಷನ್ ಅಲ್ಲಿ ಹೇಗಿರ್ಬೇಕು ಅನ್ನೋದು ಒಳ್ಳೆ ಕರೆಕ್ಟ್ ಆಗಿ ಆಪ್ಟ್ ಆಗಿರೋ ಮೂವಿ ಇದು. ಒಳ್ಳೆ ಮೆಸೇಜ್ ಇರೋ ಮೂವಿ. ತುಂಬಾ ಚೆನ್ನಾಗಿದೆ. ದಯವಿಟ್ಟು ಕನ್ನಡನ ಉಳಿಸಿ ಬೆಳೆಸಿ ಬಂದು ಥಿಯೇಟರಲ್ಲಿ ನೋಡಿ. ಇದು ನನ್ನ ಮಗನೇ ಮಾಡಿರೋದು, ಅಂದ್ರೆ ಕೋ ಸಿಸ್ಟರ್ ಮಗ. ಅವ್ರಿಗೂ ಒಂದೇ ಇದನ್ನ ಕೊಡಿ, ಏನಂತಾರೆ ಸಪೋರ್ಟ್ ಮಾಡಿ. ಎಲ್ಲ ಹೆಣ್ಣು ಮಗು ಯಾವ ತರ ಇರ್ಬೇಕು ಸಿನಿಮಾದಲ್ಲಿ ತೋರಿಸಿದ್ದಾರೆ. ಹೆಣ್ಮಗನೂ ಇರ್ಬೇಕು, ಗಂಡು ಮಕ್ಳು ಇರ್ಬೇಕು, ಇಬ್ರು ಇರ್ಬೇಕು ಸರ್. ಇಬ್ರಿಗೂನು ಇವಾಗ ಹೆಣ್ಮಕ್ಳು ಸಮಾನತೆ ಇರ್ತಾರೆ. ಇವಾಗ ಸಮಾನತೆ ಕೊಟ್ಟಿದ್ದಾರೆ. ಇನ್ನೂ ಸ್ವಲ್ಪ ಅದು ನೀವು ಇವ್ರನ್ನ ಕೇಳ್ಬೇಕು, CM ಅವ್ರನ್ನ ಕೇಳ್ಬೇಕು. ಅದು ನಮ್ಗೇನಾದ್ರು ಕೊಟ್ರೆ ನಾವ್ ಎಲ್ಲಾರ್ಗು ಸಮಾನತೆ ನೋಡ್ತೀವಿ. ನಾವು ಇದುವರೆಗೂ ಒಂದ್ಸತಿನೂ ಫ್ರೀಯಾಗಿ ಹೋಗಿಲ್ಲ. ದಯವಿಟ್ಟು ಎಲ್ಲಾರು ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳೇನಾಗ್ಲಿ ಎಲ್ಲಾರು ಚೆನ್ನಾಗಿ ಸಪೋರ್ಟಿಂಗ್ ಮಾಡಿ ಬಂದು ಥಿಯೇಟರ್ ಅಲ್ಲಿ ಫಿಲಮ್ ನೋಡಿ ಕನ್ನಡ. ಥ್ಯಾಂಕ್ ಯು. ದಿ ರೂಲರ್ಸ್ ಮೂವಿ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ಯಾಕಂದ್ರೆ ಒಂದ್ ಹೆಣ್ಮಗಳು ಯಾವ ರೀತಿ ಕಷ್ಟ ಪಡ್ತಾಳೆ, ಪ್ರೀತಿಲಿ ಬಿದ್ದಾಗ ಯಾವ ರೀತಿ ಏನೇನ್ ಅನುಭವಿಸ್ತಾಳೆ, ಆದ್ರೂ ಅವಳು ಆ ಹುಡುಗನ ಬಿಟ್ಕೊಡಕ್ ಆಗಲ್ಲ. ಸೊ ಒಂದ್ ತಾಯಿ ಕ್ಯಾರೆಕ್ಟರ್ ಆಗಿರ್ಬೋದು, ಪ್ರತಿಯೊಬ್ಬರು ಹೀರೋ ಆಕ್ಟಿಂಗ್ ಆಗಿರ್ಬೋದು, ಎಲ್ಲಾನು ಸಖತ್ತಾಗಿ ಮೂಡ್ ಬಂದಿದೆ. ಸೊ ಎಲ್ಲರೂ ದಯವಿಟ್ಟು ಥಿಯೇಟರಿಗೆ ಬಂದು ಮೂವಿ ನೋಡಿ ಎಲ್ಲರನ್ನೂ ಹಾರೈಸಿ ಮತ್ತೆ ಹೊಸ ಪ್ರತಿಭೆಗಳನ್ನ ಬೆಳೆಸಿ ದಯವಿಟ್ಟು ಸಪೋರ್ಟ್ ಮಾಡಿ ಪ್ಲೀಸ್. ಎಲ್ಲರೂ ಬಂದು ನೋಡಿ. ನಮಸ್ಕಾರ. ಒಬ್ಬ ಯೂತ್ ಆಗಿ ಈ ಜಾತಿಗಳ ಮಧ್ಯೆ ಪ್ರೇಮದ ಸಂಘರ್ಷ ಸಾಕಷ್ಟು ಸಿನಿಮಾಗಳು ಬಂದಿದ್ದಾವೆ, ಏನು ಚೇಂಜಸ್ ಆಗಿಲ್ಲ. ನಿಮ್ಮ ಅಭಿಪ್ರಾಯ? ಅದು ಅಭಿಪ್ರಾಯ ಅಂದ್ರೆ ಜಾತಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಲ್ಲ ಲೈಫ್ ಅಲ್ಲಿ. ನಾವು ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ ಅನ್ನೋದು ಬೆಳೆಸ್ಕೊಂಡು ಹೋಗ್ಬೇಕು. ಜೀವನದಲ್ಲಿ ಯಾರೇ ಏನೇ ಮಾಡ್ಬೋದು. ಸೊ ಜಾತಿ ಬರುತ್ತೆ ಹೋಗುತ್ತೆ, ಬಟ್ ಹೆಣ್ಣು ಗಂಡು ಅನ್ನೋದೇ ಜಾತಿ. ಥ್ಯಾಂಕ್ ಯು. ಕೆಲಸ ಮಾಡಕ್ಕಂತಾನು ಬರ್ತಾರೆ, ಓದಕ್ಕಂತಾನು ಬರ್ತಾರೆ, ಏನೋ ಒಂದ್ ಲೈಫ್ ಕಟ್ಕೊಳ್ಳೋಣ ಅಂತ ಬರ್ತಾರೆ. ಬಟ್ ಏನಂದ್ರೆ ಏನ್ ಪ್ರಾಬ್ಲಮ್ ಅಂದ್ರೆ ಇಲ್ಲಿ ಲವ್ ಗಿವು ಅಂತೆಲ್ಲ ಬೀಳ್ತಾರೆ. ಬಟ್ ನಾನು ಎಲ್ಲ ಹುಡುಗರು ಅಂತ ಹೇಳಲ್ಲ, ಬಟ್ ಫ್ಯೂ ಆಫ್ ದ ಪೀಪಲ್ ಟೇಕ್ ಅಡ್ವಾಂಟೇಜ್ ಆಫ್ ದ ಗರ್ಲ್ಸ್. ಐ ಡೋಂಟ್ ನೋ ವೈ. ಬಟ್ ಆ ಥರ ಇನ್ನೋಸೆಂಟ್ ಗರ್ಲ್ಸ್ಗೆ ಇಷ್ಟೊಂದೆಲ್ಲ ಕಷ್ಟಪಡ್ಬೇಕಾಗಿ ಬರುತ್ತೆ. ಆ್ಯಕ್ಚುಲಿ ಇವಾಗ ಮದುವೆ ಆಗಬೇಕು ಅಂತ ಇದು ಮಾಡಿಬಿಡ್ತಾರೆ, ಬಟ್ ಆಮೇಲೆ ಫ್ಯಾಮಿಲಿ ಇಶ್ಯೂಸ್ ಅಂತ ಬಿಟ್ಬಿಡ್ತಾರೆ. ದ ಒನ್ ಹೂ ಹ್ಯಾಸ್ ಟು ಸಿಟ್ ಸ್ಟ್ರಾಂಗ್ ಇಸ್ ದ ಬಾಯ್ಸ್, ರೈಟ್? ಇವಾಗ ಹುಡುಗರದೇ ಮೇನ್ ರೋಲ್. ದೇ ಹ್ಯಾವ್ ಟು ಟೇಕ್ ದ ಲೀಡ್ ಆಫ್ ದ ರಿಲೇಷನ್ಶಿಪ್ ಮೇಬಿ. ಸೊ ನಾವೇನು ಹೇಳ್ತೀವಿ ಅಂದರೆ ಈ ಕ್ಯಾಸ್ಟು ಗೀಸ್ಟು ಎಲ್ಲ ಮುಂಚೆನೇ ಗೊತ್ತಿದ್ರೆ ಯಾಕೆ ಅವರು ಲವ್ ಮಾಡಬೇಕಲ್ವಾ? ಅದೇ ಪ್ರಶ್ನೆ ಇವಾಗ ಅಷ್ಟೇ. ಲವ್ ಅನ್ನೋದು ಸ್ಪಾರ್ಕ್ ಅಂತಾರೆ ಮೇಡಮ್, ಯಾವಾಗ ಅಂಟ್ಕೊಳಕ್ಕೆ ಹೌದು, ಅದು ಹೇಳಕ್ಕಾಗಲ್ಲ, ಅದೆಲ್ಲ ಬರೋದಿಲ್ಲ. ಹೌದು, ಅವಾಗ ಹುಡುಗರು ತಪ್ಪು ಮಾಡೋದು ಹುಡುಗಿನೂ ತಪ್ಪು ಮಾಡ್ಬೋದಲ್ಲ. ಬಟ್ ಗಾಯ್ಸ್ ಏನ್ ಮಾಡ್ತಾರೆ ಅಂದ್ರೆ, ನೀವು ಎಲ್ಲಾ ಗೈಸ್ ಹಂಗ ಅಂತ ಹೇಳ್ತಾ ಇಲ್ಲ, ಬಟ್ ಫ್ಯೂ ಆಫ್ ದ ಗೈಸ್ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿದ್ಬಿಟ್ಟು ಆಮೇಲೆ ಕ್ಯಾಸ್ಟ್ ಅಂತ ಬಂದ್ರೆ ಬಿಟ್ಬಿಡ್ತಾರೆ. ದಟ್ ಇಸ್ ಟೋಟಲಿ ರಾಂಗ್. ಆಕ್ಚುಲಿ ಫುಲ್ ಗರ್ಲ್ಸ್ ಪಾಪ ಡಿಪೆಂಡೆಂಟ್ ಆಗಿರ್ತಾರೆ ಸ್ವಲ್ಪ. ಲವ್ ಮಾಡೋ ತಪ್ಪಂತ ಅಲ್ಲ, ಮೀನ್ಸ್ ಕರೆಕ್ಟ್ ಆಗಿರೋರ್ನ ಲವ್ ಮಾಡಿ ಅಷ್ಟೇ.